ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ ಅಥವಾ ರಕ್ತ ಚಂದ್ರಗ್ರಹಣ ಮುಕ್ತಾಯ ಆಗಿದೆ. ಹಾಗಾಗಿ ದೇವಸ್ಥಾನಗಳು ಓಪನ್ ಆಗ್ತಿವೆ. ಚಂದ್ರಗ್ರಹಣದ ಹಿನ್ನೆಲೆ ನಿನ್ನೆ ಬೆಳಗ್ಗೆ ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಮಾಡಿ ದೇಗುಲಗಳನ್ನು ಬಂದ್ ಮಾಡಲಾಗಿತ್ತು. ಹಾಗೆಯೇ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲವನ್ನು ಕೂಡ ನಿನ್ನೆ ಬೆಳಗ್ಗೆ ವಿಶೇಷ ಪೂಜೆಯನ್ನ ಮಾಡಿ ದೇವಾಲಯವನ್ನ ಬಂದ್ ಮಾಡಲಾಗಿತ್ತು ರಕ್ತ ಚಂದ್ರಗ್ರಹಣದ ಹಿನ್ನೆಲೆ. ಹಾಗಾಗಿ ಚಂದ್ರಗ್ರಹಣ ಸಂಪನ್ನವಾದ ಕಾರಣ ಇವತ್ತು ಬೆಳಗ್ಗೆ ದೇವಸ್ಥಾನಗಳನ್ನ ಓಪನ್ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಶುದ್ಧಿ ಕಾರ್ಯ ಆರಂಭ ಮಾಡಲಾಗಿದೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಗ್ರಹಣ ಸಂಪನ್ನವಾದ ಹಿನ್ನೆಲೆಯಲ್ಲಿ ಶುದ್ಧಿ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಶುದ್ಧಿ ಕಾರ್ಯ ಸಂಪೂರ್ಣವಾದ ನಂತರ ಮತ್ತೆ ದೇಗುಲವನ್ನು ಓಪನ್ ಮಾಡಲಾಗುವುದು. ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ದೇವಸ್ಥಾನದಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ನಿನ್ನೆ ಚಂದ್ರಗ್ರಹಣ ಹಿನ್ನೆಲೆ ದೇವಾಲಯವನ್ನ ಬಂದ್ ಮಾಡಲಾಗಿತ್ತು. ಇವತ್ತು ಬೆಳಗ್ಗಿನಿಂದಲೇ ಶುದ್ಧಿ ಕಾರ್ಯ ಆರಂಭವಾಗಿದೆ. ಭಕ್ತಾದಿಗಳಿಗೆ ದರ್ಶನಕ್ಕೆ ಎಷ್ಟು ಗಂಟೆಗೆ ಅವಕಾಶ ಮಾಡಿಕೊಡಲಾಗುತ್ತೆ? ಪ್ರತೀಕ್ಷಾ, ನಿನ್ನೆ ರಾತ್ರಿ 9:58ಕ್ಕೆ ಶುರುವಾದಂತಹ ಗ್ರಹಣ ಮಧ್ಯರಾತ್ರಿ 1:26ಕ್ಕೆ ಮೋಕ್ಷವಾಗಿತ್ತು, ಅಂದರೆ ಸಂಪನ್ನಗೊಂಡಿತ್ತು. ಈ ಹಿನ್ನೆಲೆ ಬೆಳಿಗ್ಗೆಯಿಂದಲೂ ಕೂಡ ಗವಿಗಂಗಾಧರ ಸೇರಿದಂತೆ ಹಲವು ದೇವಸ್ಥಾನ ಬಂದ್ ಮಾಡಲಾಗಿತ್ತು. ಬಟ್ ಇವತ್ತು ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ಶುದ್ಧಿ ಕಾರ್ಯ ಶುರುವಾಗಿ ಈಗಾಗಲೇ ದರ್ಶನಕ್ಕೆ ಕೂಡ ಭಕ್ತರಿಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಹಲವು ಭಕ್ತರು ಬಂದು ಈಗ ಇಲ್ಲಿ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗವಿಗಂಗಾಧರ ದೇವಸ್ಥಾನ ಏನಿದೆ, ಮಧ್ಯಾಹ್ನ ಕ್ಲೋಸ್ ಆಗಿತ್ತು. ಇವತ್ತು ಬೆಳಗ್ಗೆ 5 ಗಂಟೆಯಿಂದಲೇ ಇಲ್ಲಿ ವಿವಿಧ ರೀತಿಯ ಪೂಜೆ ಕೂಡ ಶುರುವಾಗಿರುವಂಥದ್ದು. ಈ ಹಿನ್ನೆಲೆ ಭಕ್ತರಿಗೆ ಬೆಳಗ್ಗೆ 5 ಗಂಟೆಗೆ ಇಲ್ಲಿ ಓಪನ್ ಆದ ತದನಂತರದಲ್ಲಿ ಶುದ್ಧಿ ಕಾರ್ಯ ಮುಗಿಯುತ್ತೆ. ಇದಾದ ಬಳಿಕ ಭಕ್ತರಿಗೆ ಕೂಡ ಅವಕಾಶವನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ಇಲ್ಲಿರುವ ಅರ್ಚಕರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇವತ್ತು ನಿನ್ನೆ ರಾತ್ರಿ 1:26ಕ್ಕೆ ಗ್ರಹಣ ಮೋಕ್ಷಕಾಲ, ಅದಾದ ನಂತರ ಇವತ್ತು ದೇವಸ್ಥಾನ ಎಷ್ಟು ಗಂಟೆ ಓಪನ್ ಆಯಿತು, ಏನೇನು ಅಭಿಷೇಕ? ಇವತ್ತು ಬೆಳಗ್ಗೆ ಸುಪ್ರಭಾತ ಸೇವೆ 5 ಗಂಟೆಗೆ ಸ್ವಾಮಿಗೆ ದ್ವಾರ ಪ್ರಾರ್ಥನೆ ಮಾಡಿ, ನಿನ್ನೆ ಆ್ಯಕ್ಚುಲಿ ದರ್ಭಬಂಧನ ಮಾಡಿದ್ವಲ್ಲ, ಆ ದರ್ಭಬಂಧನ ಎಲ್ಲ ವಿಸರ್ಜನೆ ಮಾಡಿ ಶುದ್ಧಿ ಪುಣ್ಯಾಹ ವಾಚನೆ, ಗಣಪತಿ ಪೂಜೆ ಸಹಿತ ಶುದ್ಧಿ ಪುಣ್ಯಾಹ ವಾಚನೆ ಮಾಡಿದ್ದೀವಿ. ಆ ಪುಣ್ಯಾಹ ಜಲ ಸಂಪ್ರೋಕ್ಷಣೆ ಆಗಿದೆ. ಈಗ ಸ್ವಾಮಿ ಪಾರ್ವತಿ ಪರಮೇಶ್ವರನ ಆವಾಹನೆ ಮಾಡಿ ಮಹಾ ಏಕಾದಶವಾರ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಬಿಲ್ವಾರ್ಚನೆ, ಪುಷ್ಪಾಲಂಕಾರ, ಪುಷ್ಪಾರ್ಚನೆ, ದೀಪಾರಾಧನೆಗಳೆಲ್ಲ ನಡೆಯುತ್ತೆ. ಸ್ವಾಮಿಗೆ ಗೋಕ್ಷೀರ ನೈವೇದ್ಯ ಮಾಡುವಂಥ ಕಾರ್ಯಕ್ರಮ ಆ ಪದ್ಧತಿ. ಯಾಕಂದರೆ ಚಂದ್ರಗ್ರಹಣ ಶಾಂತಿ ಆದ್ದರಿಂದ ಆ ಚಂದ್ರಗ್ರಹಣ ಶಾಂತಿ ಪ್ರಯುಕ್ತವಾಗಿ ಆ ಕ್ಷೀರ ನೈವೇದ್ಯ ಸ್ವಾಮಿಗೆ ಮಾಡಿ, ಆ ಮೊಸರನ್ನ ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ವಿನಿಯೋಗ ಮಾಡುವಂಥ ಕಾರ್ಯಕ್ರಮ ಇದು. ಸರ್, ಈಗ ಗ್ರಹಣ ಆದ ಬಳಿಕ ಈ ಕ್ಷೀರ ನೈವೇದ್ಯ ತುಂಬ ಪ್ರಮುಖವಾಗಿದೆ, ಅದರ ಬಗ್ಗೆ ಸ್ವಲ್ಪ. ಅದೇ ಸ್ವಾಮಿ ಕ್ಷೀರಾಭಿಷೇಕ ರೂಪ ಅಂತ, ಸ್ವಾಮಿ ಗಂಗಾಧರೇಶ್ವರ ಬಂದು ಮಹಾ ಈಶ್ವರ ಬಂದು ಕ್ಷೀರಪ್ರಿಯ ಅಂತ, ಆ ಚಂದ್ರನಿಗೆ ಅಧಿಪತಿ ಈಶ್ವರ. ಆದ್ದರಿಂದ ಕ್ಷೀರಧಾರೆ ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ. ಆಪ್ಯಾಯ ಸ್ವತಮೇ ತೊತೆ ವಿಶ್ವತಸ್ಯೋಮವಶ್ಯಂ ಭವಾಭಾಜಸ್ಯ ಸಂಗತೆ ಕ್ಷೀರೇನ ಸ್ಪತಯಾಮಿ ಅಂತೇಳಿ ಆ ಮಂತ್ರಭಾಗದಿಂದ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿ ಆ ಕ್ಷೀರ ನೈವೇದ್ಯನೇ ಎಲ್ಲ ಭಕ್ತಾದಿಗಳಿಗೆ ವಿನಿಯೋಗ ಮಾಡುವಂಥ ಕಾರ್ಯಕ್ರಮ ಇದು. ಇವಿಷ್ಟು ಅರ್ಚಕರ ಮಾತು. ಗವಿಗಂಗಾಧರೇಶ್ವರ ಮಾತ್ರವಲ್ಲದ ಕಾಡುಮಲ್ಲೇಶ್ವರ ಸೇರಿದಂತೆ ಹಲವು ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆ ನಡೀತಾ ಇದೆ. ಕಾಡುಮಲ್ಲೇಶ್ವರದಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ವಿಶೇಷ ಪೂಜೆ ಶುರುವಾಗಲಿದೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸತ್ತಾ, ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.